ಈಗ ಅವ್ರ ತಾಯಿಯರು ಹೇಳೋದ್ರ ಪ್ರಕಾರ US ಗೂ ಕೂಡ ಬಹಳ ಚೆನ್ನಾಗಿ ಹೋಗಿ ಬಂದು ಅಲ್ಲಿದೆಲ್ಲ ವಾತಾವರಣ ನೋಡ್ಕೊಂಡು ಅಲ್ಲಿ ವಾತಾವರಣಕ್ಕೆ ಏನ್ ಸೆಟ್ ಆಗ್ಬೇಕಾಯ್ತು, ಯಾವ ರೀತಿ ಎಲ್ಲ ಇತ್ತು ಅದನ್ನ ನೋಡ್ಕೊಂಡು ಅದೇ ರೀತಿನೂ ತನ್ನ ಇದ್ರಲ್ಲೇ ಬಂದು ಕುಂತಿದ್ಲು ಮನಸ್ಸಿನಾಗ. ಇದೇ ರೀತಿ ನಾವು ಬದುಕಬೇಕು, ಇದೇ ರೀತಿ ಬೆಳಿಬೇಕು ಅನ್ನೋ ಒಂದು ಕನಸಿತ್ತಕ್ಕಿಗೆ. ಇದು ಭಾರತ ದೇಶದಲ್ಲಿ ಕೂಡ US ಯಾವ ರೀತಿ ಅಮೆರಿಕದಾಗ ಅದನ್ನ ಮೇಂಟೈನ್ ಮಾಡ್ತಾರ ಅದೇ ರೀತಿ ನಮ್ಮ ದೇಶದಾಗ ಕೂಡ ಆಗ್ಬೇಕಂತ ಅವಾಗೇ ಕನಸು ಇತ್ತಕ್ಕಿದ್ದು. ಯಾರೇ ಓಣ್ಯಾಗಿರ್ಲಿ, ಯಾರೇ ಸಮಾಜದವ್ರು ಇರ್ಲಿ, ಎಲ್ಲರೂ ಕೂಡ ಅನ್ಯೋನ್ಯವಾಗಿ ಬೆಳೆಯೋರು. ಎಲ್ಲಿ ತನಕ ಬಂತಂದ್ರೆ ಅಕ್ಕಿನ ಎಲ್ರಿ ಮಗಳಂತ ಕೇಳತ್ತರು. ಆ ಮಟ್ಟಕ್ಕೆ ಅಕ್ಕಿ ಬಂದ್ಬಿಟ್ಲು. ನಾವು ಟೂರು ಮಾಡ್ತಿದ್ವಿ, ಅದ್ರ ಜೊತೆಗೆ ಬಿಸ್ನೆಸ್ ಟೂರು ಮಾಡ್ತಿದ್ವಿ. ನಂದು ಟ್ರಾನ್ಸ್ಪೋರ್ಟ್ ಕಂಪ್ನಿ ಇರೋದ್ರಿಂದ ನಂದು ಬ್ರ್ಯಾಂಚ್ ಇರೋದು ಇದಕ್ಕೆ ಮಹಾರಾಷ್ಟ್ರ ಮತ್ತೆ ಗುಜರಾತು ಮತ್ತೆ ದಿಲ್ಲಿಗೆ. ನಂದು ಲೋಕಲ್ ಪಾರ್ಸಲ್ ಸರ್ವಿಸ್ ಇರೋದ್ರಿಂದ ನಾನು ಜಸ್ಟ್ ಲೈಕ್ VRL ಪಾರ್ಸಲ್ ಸರ್ವಿಸ್ ಟೈಪ್ ನಂದು ಬಿಸ್ನೆಸ್ಸು. ಅದರಿಂದ ಸಾರಿಗೆ ಉದ್ಯಮಿ ಇರೋದ್ರಿಂದ ಅವ್ರಿಗೆ ನಾನು ಎಲ್ಲ ಕಡೆಯಿಂದ ನಂದು ಟೂರ್ ಇರ್ತಿತ್ತು ಮತ್ತು ವಿಸಿಟ್ ಇರ್ತಿದ್ವು, ಬಿಸ್ನೆಸ್ ಟೂರ್ ಇರ್ತಿದ್ವು. ಅದ್ರ ಜೊತೆಗೆ ಫ್ಯಾಮಿಲಿ ಟೂರ್ ಆಕೈತಂತ ನಾನು ನಮ್ಮ ಮಿಸ್ಸಸ್ಗಾಗಲಿ ಮತ್ತು ಅವಳಿಗಾಗಲಿ ನನ್ನ ಮಗನಿಗಾಗಲಿ ಕರ್ಕೊಂಡು ಹೋಗು, ನನ್ನ ಫ್ಯಾಮಿಲಿ ಟೂರ್ ಆಯಿತು ಮತ್ತು ನನ್ನ ಬಿಸ್ನೆಸ್ ಟೂರ್ ಆಯಿತು ಅಂತ ಕರ್ಕೊಂಡು ಅಡ್ಡಾಡ್ತಿದ್ದೆ. ಅಲ್ಲಿಯೂ ಕೂಡ ಹೆಂಗಿತ್ತಂದ್ರೆ ಎಲ್ಲ ಸ್ಟಾಫ್ಗೂ ಕೂಡ ಅಲ್ಲಿ ಏನು ಬ್ರಾಂಚ್ ಮಾಡಿದ್ವಿ ಅಲ್ಲಿ ಯಾವ್ಯಾವ ಸ್ಟಾಫ್ ಇದ್ರು ಗುಡಾನಿತ್ತು ಎಲ್ಲ ರೀತಿಯಿಂದ ಆಕಿ ಅದನ್ನು ಅಬ್ಸರ್ವ್ ಮಾಡ್ತಿದ್ಲು. ಎಲ್ಲರೂ ಕೂಡ ಹಚ್ಕೊತಿದ್ಲು. ನಾನು ಎಲ್ಲರೂ ಕೂಡ ತೋರಿಸ್ತಿದ್ದೆ, ಈ ಸ್ಟೇಷನ್ದು ಮ್ಯಾನೇಜರ್ಮ ಇವ್ರು ಈ ರೀತಿ, ಇವ್ರು ಹಿಂಗೆ ಅಂಥೇಳಿ ಪ್ರತಿಯೊಬ್ಬರಿಗೂ ಪರಿಚಯ ಮಾಡಿ ಅವ್ರು ಅಲ್ಲಿ ನೋಡಿದ್ಕೊಳ್ಳೆ ಏ ಮೇರಾ ಬೇಟಿಯೇ, ಏ ಮೇರಾ ಬೇಟ, ಏ ಮೇರಾ ಮಿಸ್ಸಸ್ ಈ ರೀತಿ ನಾ ಪರಿಚಯ ಮಾಡಿಕೊಂಡು ಆಕಿನೂ ಕೂಡ ಇಲ್ಲಿಂದ ಹಿಡ್ಕೊಂಡು ದಿಲ್ಲಿವರೆಗೂ ಕೂಡ ಡೈರೆಕ್ಟ್ ಮ್ಯಾನೇಜರ್ಗಳು ಕೂಡ ಅಲ್ಲಿ ಸ್ಟಾಫ್ ಕೂಡ 1 to 1 ಮಾತಾಡೋ ಅಂತ ಇದು ಕೊಟ್ಟಿದ್ವಿ. ಯಾವಾಗಾರ ಹಬ್ಬ ಅವನಿಗೆ ವಿಶ್ ಮಾಡೋದಾಗ್ಲಿ, ನಾವು ಫ್ಯಾಮಿಲಿ ಮನೆಯಾಗಿದ್ದಾಗಲಿ ಮಾತಾಡಕ್ಕೆ ಕೊಡ್ತಿದ್ವಿ. ಅಂದ್ರೆ ಭೇಟಿಯಾಕೆ ಅವರು ನನ್ನ ಬಿಸ್ನೆಸ್ ಒಂದು ರಿಲೇಷನ್ಶಿಪ್ ಇರೋದ್ರಿಂದ ಫ್ಯಾಮಿಲಿ ರಿಲೇಷನ್ ನಮ್ದು. ಯಾವುದು ಯಾರ್ದು ಕೂಡ ಇದ್ರು ಕೂಡ ನಾವು ಪ್ರತಿಯೊಬ್ಬರು ಕೂಡ ನನ್ನ ಬಿಸ್ನೆಸ್ನಾಗಿರಲಿ, ನನ್ನ ಪರ್ಸ್ನಲ್ ರಿಲೇಷನ್ ಇರಲಿ ಅಥವಾ ನಮ್ಮ ಯಾವುದೇ ಇದ್ರು ಕೂಡ ಒಂದು ಇದು ಫ್ಯಾಮಿಲಿ ರಿಲೇಷನ್ ಇದ್ದವರು ಮತ್ತು ಅಚ್ಚುಕಟ್ಟಿದ್ದವ್ರು ಮಾತ್ರ ನಾನು ಮಾಡ್ಕೊಂಡು ಬಂದೆ. ಅವಳಿಗೂ ಕೂಡ ನಾನು ಡೈರೆಕ್ಟಾಗಿ ಮಾತಾಡಿದ್ರು ಕೂಡ ಯಾವುದೇ ರೀತಿಯಿಂದ ಆಕೆ ಬೋಲ್ಡಾಗೆ ಮಾತಾಡ್ತಿದ್ಲು. ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲರಿಗೂ ಕೂಡ ಕರೆಕ್ಟಾಗೆ ಉತ್ತರ ಕೊಡೋಕ್ಕೆ, ಎಲ್ಲರಿಗೂ ಅಷ್ಟು ಚಂದ ಆಸೆ ಮಾಡೋಕ್ಕೆ, ಅಷ್ಟು ಬೋಲ್ಡಾಗಿ ಉತ್ತರ ಕೊಡೋಕ್ಕೆ ಆಕೆ ನೋಡಿ ಭಾಳ ಖುಷಿ ಪಡ್ತಿದ್ರು. ನಮ್ಮ ಎಲ್ಲ ಬ್ರ್ಯಾಂಚ್ ಮ್ಯಾನೇಜರ್ಗಳಾಗಲಿ, ನಮ್ಮ ಏಜೆನ್ಸಿದವರಾಗಲಿ ಅದನ್ನು ಮೇಂಟೈನ್ ಮಾಡ್ತಿದ್ದಿಲ್ಲ ಅವರೆಲ್ಲರೂ ಕೂಡ್ಕೊಂಡು. ಇಷ್ಟಕ್ಕೂ ಮಕ್ಕಳು ನೋಡಿ ಅರ್ಧ ನನ್ನ ಮೇಲೆ ಮತ್ತಷ್ಟು ಮಕ್ಕಳದಿಂದ ನನ್ನ ಬೆಳವಣಿಗೆ ಭಾಳ ಚೆನ್ನಾಗಾಯ್ತು. ಅವರು ಕೂಡ ಅಪ್ರಿಷಿಯೇಟ್ ಮಾಡ್ತಿದ್ರು. ಕಿತ್ನಾ ಸಂಸ್ಕಾರ ಕಾ ಲಡ್ಕಿ ಅಂತೇಳಿ ಈಗೂ ಕೂಡ ದಿಲ್ಲಿಯಲ್ಲಿ ನನ್ನ ಅಗದಿ ಆತ್ಮೀಯ ಮಿತ್ರರು, ಅವರು ನನ್ನ ಬಿಸ್ನೆಸ್ ಸಹಯೋಗಿ ಕೂಡ, ಅವರು ಕೂಡ ಒಬ್ಬರು ನಮ್ಮ ಅಲ್ಲಿ ಪಾರ್ಟ್ನರು. ಅವರು ಕೂಡ ಇವತ್ತಿಗೂ ಇಷ್ಟು ದುಃಖದಿಂದ ಅವರು ಫೋನ್ ಮಾಡ್ತಾರೆ. ಅದನ್ನು ಸುದ್ದಿ ಕೇಳಿ ಶಾಕ್ ಆಗಿಬಿಟ್ಟಾರೆ. ಅವರು 25 ವರ್ಷದಿಂದ ನನ್ನ ದೋಸ್ತಿ. ಈಕಿನ ಪರಿಚಯದಿಂದ, ಈಕಿನಾಯ್ತು ಮಗನಾಯ್ತು ಪರಿಚಯದಿಂದ ಪ್ರತಿ ಒಂದು ಹಂತದಾಗ ಬೋಲ್ಡಾಗಿ ಉತ್ತರ ಕೊಡ್ತಿದ್ಲು. ಯಾವುದೇ ಕೂಡ ನಾನು ಆಫೀಸ್ನಲ್ಲಿ ಇರ್ತಿದ್ದಿಲ್ಲ. ಪರ್ಟಿಕ್ಯುಲರ್ಲಿ ಹೋದಾಗ ಆಫೀಸ್ನಾಗ ಸ್ಟಾಫ್ ಕೊರತೆ ಆಯ್ತು. ನಾನು ರಾಜಕೀಯ ಒಳಗೆ ಭಾಳ ಬ್ಯುಸಿ ಆಗಿಬಿಟ್ಟೆ, ಮನೆ ಕಡೆ ಬ್ಯುಸಿ ಆಗಿಬಿಟ್ಟೆ. ಮನೆ ಮತ್ತು ಬಿಸ್ನೆಸ್ಸು ಅವ್ರು ಹೆಂಗೆ ಬೆಳ್ಕೊಂಡು ಬಂದ್ರೆ ತಾಯಿ ಮಗಳು ಈ ಮನೆಗೆ ಏನು ಗಂಡ್ಮಕ್ಳು ನಿಂತು ಕೆಲಸ ಮಾಡಬೇಕು, ಮನೆ ಅವ್ರು ಮೇಂಟೈನ್ ಮಾಡ್ತಿದ್ರು. ಅದ್ರ ಜೊತೆಗೆ ಮಗಳು ಬಿಸ್ನೆಸ್ನಾಗ ಇವನ್ನೆಲ್ಲ ಅವ್ರು ಇಷ್ಟು ಚಂದ ಹೊಂದಾಣಿಕೆ ಮಾಡಿಕೊಂಡು ಏನೋ ಸಲಹೆ ಸೂಚನೆ ಬೇಕಂದ್ರೆ ಅವ್ರ ತಾಯಿಯವ್ರ ಕಡೆ ಕೇಳಕ್ಕೆ ನಾ ಮಾತಾಡೋದು ಇವ್ರಿಗೆ ಮನ್ಯಾಗ ಕೇಳ್ತಿತ್ತು. ಯಾರು ಪಾರ್ಟಿಗೆ ಹೆಂಗೆ ಉತ್ತರ ಕೊಡ್ತಾರ, ಯಾವ ಗಾಡಿಯವ್ರು ಕೊಡುವಂತಾರ. ಮತ್ತು ನಾನು ಆಕಿನ್ನೇನು ನಾವು ಸ್ವಂತ ಬಿಸ್ನೆಸ್ ಮಾಡಿ, ಸ್ವಂತ ಬ್ರ್ಯಾಂಚ್ ಮಾಡಿ, ಅಲ್ಲಿ ಆಫೀಸ್ ಮಾಡಿ, ಅಲ್ಲೇನ ನಾವು ಬ್ರಾಂಚಸ್ಸು ಮತ್ತು ನನ್ನ ಡ್ರೈವರ್ಸು. ನಾನು ಇನ್ನೊಂದು ಹೇಳಕ್ಕೆ ಮರ್ತೆ, ನನ್ನ ಬಿಸ್ನೆಸ್ನಲ್ಲಿ ಕಳೆದ 25 ವರ್ಷದಿಂದ ನಾನು ಬ್ರಾಂಚ್ ಮಾಡಿದೆ. ಇದು ಆಕೆ ನಾನು ಓನ್ ಮಾಡಿದೆ. ಮೊದಲು ಏಜೆನ್ಸಿ ಕೊಟ್ಟಿದ್ವಿ, ಆಮೇಲೆ ಓನ್ ಮಾಡಿದ್ವಿ. ಓನ್ ಗಾಡಿ ಮಾಡಿದ್ವಿ ನಾವು, ವೆಹಿಕಲ್. ದಿಲ್ಲಿ ಟು ಹುಬ್ಳಿ, ಹುಬ್ಳಿ ಟು ಡೆಲ್ಲಿ, ಪ್ರತಿ ಗಾಡಿಗೂ ಪೂಜಾಕ ಅಕ್ಕಿನ. ಆ ಡ್ರೈವರ್ಸ್ಗೂ ಹೆಂಗಂದ್ರೆ ನನ್ನ ಇಡಂಗಿಲ್ಲ ಅವ್ರು. ಅಕ್ಕಿ ಎತ್ಕೊಂಡು ಸ್ಟೇರಿಂಗ್ ಮೇಲೆ ಕುಂದರ್ಸಿ
ಒಪ್ಪಿಗೆ ಕೊಟ್ಟು ಸ್ಟಾರ್ಟ್ ಮಾಡಿಸ್ತಿದ್ರು. ಇವತ್ತಿಗೂ ಅವನ ಆ ಒಂದು ಪಂಡಿತ್ ಅಂತೆ, ಧರ್ಮೇಂದ್ರ ಪಂಡಿತ್ ಅಂತೆ, UP ಡ್ರೈವರು ಎಲ್ಲ ನಾರ್ತ್ ಇಂಡಿಯನ್ ಡ್ರೈವರ್ಸ್. ನನ್ನ ಕಡೆ ನಾರ್ತ್ ಇಂಡಿಯನ್ ರಿಲೇಷನ್ ಎಲ್ಲ ಕೂಡ ನಾರ್ತ್ ಇಂಡಿಯನ್ ಮಾತಾಡೋರು. ಅವ್ರ ಕೂಟ ನಂದು ಒಂಥರ ಅವ್ರು ಬೇರೆ ಡ್ರೈವರ್ ಬೇರೆ ಗಾಡಿ ನಡೆಸ್ತಿದ್ರು, ನನ್ನ ಕಡೆ ಅಟ್ಯಾಚ್ ಇದ್ದು. ಅದ್ರ ಪ್ರಕಾರ ನನ್ನ ಕಡೆ ನನ್ನೊಂದು ಇದರಿಂದ ನಾ ಗಾಡಿ ಮಾಡಿದ ಕೂಡ ಶೇಟ್ ಆಪ್ ಗಾಡಿಲಿಲ್ಲ ಅಮ್ಮ ಆಪ್ಗೆ ಸಾಥ ಗಾಡಿ ತಗೊಂಡ್ವಿ. ಹುಬ್ಬಳ್ಳಿ ಸಿದ್ದಾರ್ಥ ಮಠದಾಗ ಪೂಜೆ ಮಾಡಿಸೇವಿ. ಓಂ ಪ್ರಥಮ ಅಕ್ಕಿನ ಕಡೆಯಿಂದ ಸಣ್ಣ ಹುಡುಗಿ ಅಂತಗೆ ಅವತ್ತಕ್ಕ ಏನು ಒಂದು ಗಾಡಿ ಸ್ಟಾರ್ಟ್ ಮಾಡ್ದೇಕೆ ನನಗೆ 25 ಗಾಡಿ ಆದವು. ನಾನು ಎಲ್ಲ ಮಲ್ಟಿ ಎಕ್ಸೆಲ್ ಗಾಡಿ, ಕಂಟೈನರ್ ಎಲ್ಲ 32 ಫುಟ್ ಗಾಡಿ ನೋಡಿದ್ರೆ ಎದಿ ಜಲ್ಲನ್ ಬೇಕಾ ಅಂತ ಗಾಡಿ. 25 ಗಾಡಿ, ಡ್ರೈವರ್ಸು ಅವ್ರ ಲೆಕ್ಕ ತಿಂಗಳಿಗೆ 3 ಟ್ರಿಪ್ಪು 4 ಟ್ರಿಪ್ಪು ಕೊಡ್ತಿದ್ರು ಅವ್ರು. ಪ್ರತಿ ಎಲ್ಲ ಲೆಕ್ಕ ತಗೊಳ್ಳೋದು ಭಾಳ ಸಿಸ್ಟಮೆಟಿಕ್ವಾಗಿ. ನಾನು ಬಿಸ್ನೆಸ್ನಾಗಿದ್ದಾಗ ರಾಜಕಾರಣಿಗೆ ಹೋಗೋಕ್ಕಿಂತ ಬಿಫೋರ್ ಭಾಳ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ಲಿ ನಾವು ಮಾಡ್ಕೊತ ಬಂದ್ವಿ. ಆಕಿ ಎಲ್ಲ ಕಡೆನೂ ನಮ್ಮ ಮುಂದೆ ಮಾಡ್ತಿದ್ದೆ. ಆಕಿ ಅದನ್ನು ಅಬ್ಸರ್ವ್ ಮಾಡ್ತಿದ್ಲು. ಅದನ್ನು ಅಬ್ಸರ್ವ್ ಮಾಡಿ ಎಲ್ಲರಿಗೆ ಸೇಮ್ ನನ್ನ ಏನು ವಯಸ್ಸು ಇತ್ತಲ್ಲ ಅದೇ ಸ್ಟೈಲ್ನಾಗ ಮಾತಾಡೋಕ್ಕೆ, ಅದೇ ಲ್ಯಾಂಗ್ವೇಜ್ನಾಗ ಮಾತಾಡೋಕ್ಕೆ, ಅದೇ ಸಿಸ್ಟಮ್ನಾಗ ಮಾಹಿತಿ ತಗೊಳಕ್ಕೆ, ಮತ್ತು ನಮ್ಮ ಸ್ಟಾಫಿಗೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ಲಕ್ಕೆ. ಸ್ವಲ್ಪ ಅವಾಗ ಈ GPS ಅದು ಇರಲಿಲ್ಲ ಅವಾಗ. ಆ ಟೈಮ್ನಾಗ ಆಕಿ ಫೋನ್ ಮಾಡಿ ನಾವು ಲೊಕೇಶನ್ ತೊಗೋಬೇಕಾಯ್ತು. ದಿವ್ಸಕ್ಕೆ 4 ಸಲ 5 ಸಲ. ಆ ಡ್ರೈವರ್ ಫೋನ್ ಹತ್ತಿಲ್ಲ ಅಂದ್ರೆ ಟೆನ್ಷನ್ ಆಕೈತಿ. ಯಾಕಂದ್ರೆ ಕೋಟಿಗಟ್ಟಲೆ ಕಿಮ್ಮತ್ತಿನ ಮಾಲ್ ಪಾರ್ಟಿ ನಂಬಿ ಮಾಲ್ ಕೊಟ್ಟಿರ್ತಾರೆ, ಅದನ್ನು ತೊಗೊಂಡು ಮೆಸೇಜ್ ಮಾಡ್ಬೇಕು ಹುಡುಗರು. ನನ್ನ ಸ್ಟಾಫಿಗೆ ಇನ್ಸ್ಟ್ರಕ್ಷನ್ ಇತ್ತು. ಅದೇ ರೀತಿ ಆಕಿನ ಪ್ರತಿಯೊಂದು ಕೂಡ ಆಫೀಸಿಗೆ ಫೋನ್ ಮಾಡಿ, ಅಣ್ಣ ಅದು ಯಾಕೋ ಲೊಕೇಶನ್ ಇದಾಗಿಲ್ಲ, ಗಾಡಿ ಲೇಟ್ ಆಗೈತಿ, ಎಲ್ಲೈತಿ ನೋಡು, ಎಲ್ಲ ಕೂಡ ಡೈರೆಕ್ಟ್ ಆ ರೀತಿ ಒಂದು ಇದರಿಂದ ಅಲ್ಲಿ ಕೂಡ ರಿಲೇಷನ್ದಾಗ ಆಕಿನ ಅಷ್ಟೊಂದು ಪರಿಚಯ ಮಾಡಿಕೊಟ್ಟಿದ್ವಿ ನಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.